ಇದು ಇಲ್ಲ ಅಂದ್ರೆ ಏನ್ ಗತಿ ನಮ್ದು ನೋಡಿ. ತಾರ್ಪಾಳ ತೊಳಿ ತಳಿತಾ ಬರ್ತೈತಲ್ಲ, ಇವಾಗ ನ್ಯೂಸ್ ಅಲ್ಲಿ ಎಲ್ಲ ಬರ್ತೈತೆ. ನೀವು ಈ ದೇಶದವರಲ್ಲ, ಬೇರೆ ದೇಶದಿಂದ ಬಂದಿದಾರಲ್ಲ, ಇವಾಗ ಅದಕ್ಕೆ ಏನ್ ಹೇಳ್ತೀರಾ ನೀವು? ಏನ್ ದಾಖಲೆ ಬೇಕು ಕೇಳ್ರಿ, ನಾವು ಕೊಡ್ತೀವಿ. ಫುಲ್ಲು ನಮ್ಮ ಮಕ್ಕಳು ಹುಟ್ಟಿರೋ ಸರ್ಟಿಫಿಕೇಟ್ ಬೇಕಾ, ದಾಖಲೆ ಬೇಕಾ, ನನ್ನ ಗಂಡದು ಸತ್ತಿರೋದು ಉಣಿರೋದು ಮಶಾಣದ್ ಬೇಕಾ, ಕೊಡ್ತೀವಿ. ದಬ್ಬಾಳ್ ರೋಡಲ್ಲಿ ಮಶಾಣದಲ್ಲಿ ಉಣಿರೋದು ನನ್ನ ಗಂಡನ 23 ವರ್ಷ ಆಯ್ತು. ನನ್ನ ಮಕ್ಳು ಇಬ್ರು ಬೋರಿಂಗ್ ಆಸ್ಪತ್ರೆ ಹುಟ್ಟಿರೋದು. ಅದ್ ಬೇಕಾ, ಕೊಡ್ತೀವಿ ನಾವು. ಆಸ್ಪತ್ರೆ ಚೀಟಿ ಅಲ್ಲ, ಇನ್ನ ಏನ್ ಬೇಕು? ಪಿಂಚಣಿ ಬರ್ತಾ ಇದೆ, ಗಂಡ ಸತ್ತಿದ್ದು. ಬೇರೆ ದೇಶದ ಇದೆ, ಕರ್ನಾಟಕದಲ್ಲಿ ಯಾವ ಕೊಡ್ತಾನೆ ನನ್ಗೆ ಪಿಂಚಣಿ? ಹಾ ಹೇಳಿ. ನಾನು ಅದಕ್ಕೆ ಅವಾಗ್ಲೂ ಹೇಳಿದ್ದು, ಬರ್ತ್ ಸರ್ಟಿಫಿಕೇಟ್ ಬೇಕಾ ನನ್ನ ಮಕ್ಕಳು. ನನ್ನ ಮಗಳು 30 ವರ್ಷ ಬೋರಿಂಗ್ ಆಸ್ಪತ್ರೆ, ನನ್ನ ಮಗನಿಗೆ 28 ವರ್ಷ ಬೋರಿಂಗ್ ಆಸ್ಪತ್ರೆ. ನನ್ನ ಗಂಡ ಸತ್ತು 23 ವರ್ಷ ಲಾಲ್ಬಾಕು ಮಶಾಣದಲ್ಲಿ. ಅದು ಬೇಕಾದ್ರೂ ಕೊಡ್ತೀನಿ. ಮತ್ತೆ ಇಲ್ಲಿ ಹೇಳಿದ್ರು ಎಲ್ಲಾರು, ಇವ್ರು ನಾವು ಕನ್ನಡ ಮಾತಾಡ್ತೀವಿ ಬನ್ನಿ ಬನ್ನಿ ಅಂದ್ರು, ಅವರು ಕನ್ನಡದಲ್ಲಿ ಮಾತಾಡೋರ ಹತ್ರ ಬಂದಿಲ್ಲ ಅಂತೆ. ಕೆಳಗಡೆ ಡೌನ್ ಬಂದ್ರು, ಕನ್ನಡ ಯಾರು ಬರಲ್ಲ ಅವ್ರ ಹತ್ರ ಮಾತಾಡಿದ್ರು ಅಂತ ಹೇಳಿದ್ರು. ಅದಕ್ಕೆ ಅವರು ಇನ್ನೊಂದು ಮಾತು ಕೇಳಿದ್ರಂತೆ, ನಿಮ್ಗೆ ಇವಾಗ ನಾವು ಮಾತಾಡ್ತಾ ಇರ್ತೀವಲ್ಲ, ನಿಮ್ಗೆ ಯಾವ ಭಾಷೆ ಕಂಫರ್ಟ್ ಇದೆ ಅದ್ ಮಾತಾಡಿ ಅಂತ ಹೇಳಿದಕ್ಕೆ ಎಲ್ಲಾರು ಮುಸ್ಲಿಮ್ಸ್ ಅವರು ಸ್ವಲ್ಪ ಜನ ಹಿಂದಿಯಲ್ಲಿ ಮಾತಾಡಿದ್ದಾರೆ. ಹಿಂದಿಯಲ್ಲಿ ಮಾತಾಡುವಾಗ ಅವ್ರು ಹಿಂದಿಯಲ್ಲಿ ಮಾತಾಡಿದ್ರು ಅವರು. ಇವಾಗ ಹಿಂದಿಯಲ್ಲಿ ಮಾತಾಡಿದ್ರೆ ಕನ್ನಡದಲ್ಲೂ ಅಲ್ವಾ ಹೇಳಿ. अब हमें भी बात करती हिंदी में, से हम मुसलमान हो जाती हिंदू नहीं होते, सभी बात करना तमिल में बात करती. ಏನಡ ಸಾಪ್ಯ ಪೋನ್ಯ ಒಂದಿಯ ಎಫ್ಡಿ ಕರೆಕ್ಟ್ ತೆಲುಗಲ್ಲಿ ಮಾತಾಡ್ತೀವಿ. ಎಮ್ಮ ಬೋನ್ ಎಷ್ಟೋ ಹೊಸ್ತೋ ಪೋತ್ವಾ, ಅದು ಕನ್ನಡದವ್ರಿಲ್ವಾ? ಅದೇ ಇವಾಗ ಇಲ್ಲಿ ಎಲ್ಲರೂ ಮುಸ್ಲಿಮ್ಸ್ ಅಂತ ಇದಾರಲ್ಲ, ಅದಕ್ಕೆ ನಾವು ಹೇಳ್ತಾ ಇರೋದು, ನೀವು ಅದಕ್ಕೆ ಅಮ್ಮ ಅವ್ರು ಲಿಸ್ಟ್ ತೆಗಿಲಿ. ಯಾವ ಜಾತಿ ಅದೇನು ಕರ್ನಾಟಕದವ್ರಾದ್ರೆ ನೋಡ್ಲಿ, ಬೇಡ ಅಂದಿಲ್ವಲ್ಲ ನಾವು. ಆದ್ರೆ ಎಲ್ಲಾರು ಹೋಗಿರೋದು ಮನೆಗೆ ಕೊಡ್ಲಿ. ಪಾಪ ಅವರು ನಂಬ್ಕೊಂಡು ಬದುಕ್ತಾವ್ರೆ ಇಲ್ಲಿ. ಅವರು ಬೀದಿಯಲ್ಲಿ ಬೀಳೋದು ಬೇಡ. ಎಳೆ ಮಕ್ಕಳನ್ನ ಇಟ್ಕೊಂಡು ಅವರೇ ತಾನೇ ಹೊಡೆದಾಕಿರೋದು, ಕೊಡ್ಲಿ. ಇವಾಗ ಎಲ್ಲ ಮಕ್ಕಳು ಎಲ್ಲ ಬಂದಿದೆ. ಅವ್ರು ಬೇರೆ ಜಾತಿ ಅಂದ್ಬಿಟ್ಟು ಪಾಪ ಬೀದಿಯಲ್ಲಿ ಬೀಳಕ್ಕಾಗುತ್ತಾ? ಅವರು ಮನೆ ಮಠ ಕಟ್ಕೊಂತಾನೆ ಇದ್ರು. ಏನೋ ಒಂದ್ ಮನೆ ಕೆಲ್ಸಕೊಯ್ತಾ ಇದ್ರೆ ಭಿಕ್ಷಾ ಏನೋ ಅವ್ರ ಹೊಟ್ಟೆ ಪಾಡು. ಯಾಕೆ ಹೊಡೆದಾಕ್ಬೇಕು? ಪರ್ಮಿಷನ್ ಕೊಡ್ಬೇಕಾಯ್ತು, ಹಿಂಗ್ ಹೊಡೆದಾಕ್ತಿ ಖಾಲಿ ಮಾಡಿ ಅಂತ. ಈ ಚೋಳಿ ಕಾಲದಲ್ಲಿ ಹೊಡೆದಾಕ್ಬಿಟ್ರೆ ಹೆಂಗೆ? ಎಳೆ ಮಕ್ಕಳೈತೆ, ಏನ್ ಮಾಡ್ತಾರ ಅವರು?